ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಾಗ ಎಕ್ಸ್ಟ್ರಾ ಪಟ್ಟಿ ತೊಗೊಲಾರ್ದ ಬೆನ್ ಪಟ್ಟಿ ಯಾವ ರೀತಿ ಹಚ್ಚಬೇಕು ಅನ್ನೋದು ಇವತ್ತಿನ ವಿಡಿಯೋದಾಗ ಹೇಳ್ಕೊಡ್ತೇನೆ ನಿಮಗೆ. ಇದನ್ನು ಮಾಡೋದ್ರಿಂದ ನೀವು ಸ್ಟಿಚಿಂಗ್ ಹಾಕೋದಾಗಲಿ, ಹೆಮ್ಮಿಂಗ್ ಹಾಕೋದಾಗಲಿ, ಕೈವಲಿಗೆ ಹಾಕೋದಾಗಲಿ ನಿಮಗೆ ಏನು ಟೆನ್ಷನ್ ಇರೋಂಗಿಲ್ಲ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದು ಹೇಳ್ತೇನೆ ನಿಮಗೆ. ಫಸ್ಟಿಗೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೀನಿ ಅನ್ನೋದು. ಈಗ ಹೊರಗೆ ನೋಡ್ರಿ, ಒಂದು ಸ್ಟಿಚ್ಚು ಕಾಣಿಸಂಗಿಲ್ಲ ನಿಮಗೆ, ಹೆಮ್ಮಿಂಗೂ ಇಲ್ಲ ಇದಕ್ಕೆ, ಸ್ಟಿಚಿಂಗು ಇಲ್ಲ ಇದಕ್ಕೆ. ಈ ಥರ ನಿಮ್ಗೆ ಪಟ್ಟಿ ಹಚ್ಚಿದಂಗೂ ಇರಬೇಕು. ಆಮೇಲೆ ಮ್ಯಾಲೆ ಸ್ಟಿಚಿಂಗ್ ಏನು ಕಾಣಿಸ್ಬಾರ್ದು ಅಂದ್ರೆ ಯಾವ ರೀತಿ ಇದನ್ನು ಕಟಿಂಗ್ ಮಾಡಬೇಕು, ಕಟಿಂಗ್ ಮಾಡಿ ಸ್ಟಿಚ್ ಹಂಗೆ ಮಾಡೋದು ಅಂತೇಳಿ ಇದೇ ವಿಡಿಯೋದಾಗ ತೋರಿಸ್ತೀನಿ ನಿಮಗೆ. ಕೊನೆವರೆಗೂ ವಿಡಿಯೋ ನೋಡಿರಿ. ಹೊಸ್ದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ನಾ ಯಾವ ವಿಡಿಯೋ ಹಾಕಿದ್ರು ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ. ಆಮೇಲೆ ಇಷ್ಟ ಆದ್ರೆ ಗೊತ್ತೈತಲ್ಲ, ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಟೈಲರಿಂಗ್ ಇಂಟ್ರೆಸ್ಟ್ ಇರೋರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಈ ಥರ ಸ್ಲೀವ್ಸಿಗೂ ನೀವು ಮಾಡ್ಕೋಬೋದು. ಈ ಥರ ಪ್ಲೇನ್ ಬ್ಲೌಸ್, ಕಾಟನ್ ಬ್ಲೌಸ್ ಹೊಲಿಬೇಕಾದ್ರೆ, ಸ್ವಲ್ಪ ತೆಳುವಾದ ಬ್ಲೌಸ್ ಹೊಲಿಬೇಕಾದ್ರೆ ಈ ಥರ ನಮಗೆ ಎಕ್ಸ್ಟ್ರಾ ಬಟ್ಟೆ ಹಚ್ಕೊಲಾರ್ದನ ಅದ ಬಟ್ಟೆ ಒಳಗನ ಯಾವ ರೀತಿ ಕಟಿಂಗ್ ಮಾಡ್ಕೊಂಡು ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ ಈ ವಿಡಿಯೋದಾಗ ನಿಮ್ಗೆ. ಕೊನೆವರೆಗೂ ವಿಡಿಯೋ ನೋಡ್ರಿ. ಬರ್ರಿ ಈಗ ಶುರು ಮಾಡೋಣ. ಮೊದಲಿಗೆನ ಕಟಿಂಗ್ ಮಾಡಬೇಕಾದ್ರೆ ನೀವು ಫಸ್ಟ್ ಏನು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತಿರಲ್ಲ, ಲೈನಿಂಗ್ ಕಟ್ ಮಾಡ್ಕೊಂಡಾದ ನಂತರ ಇದನ್ನು ಒಂದು ಅರ್ಧ ಇಂಚ ಹೆಚ್ಚಿಗೆ ಕಟ್ ಮಾಡ್ಕೋಬೇಕು. ಮೇನ್ ಕ್ಲಾತ್ ಏನೈತಲ್ಲ ಒಂದು ಅರ್ಧ ಇಂಚ್ ಹೆಚ್ಚಿಗೆ ಕಟ್ ಮಾಡ್ಕೋಬೇಕು. ಇಷ್ಟು ಮಾಡ್ಕೊಂಡ್ರೆ ನಿಮ್ಗೆ ಬೆನ್ಪಟ್ಟಿ ಅದ್ರೊಳಗನ ಫೋಲ್ಡ್ ಮಾಡೋಕೆ ಈಸಿ ಆಕೈತಿ. ಇವಾಗ ಇದು ಉಲ್ಟಾ ಐತಿ, ಇದು ಸೀದಾ ಐತಿ. ಇದನ್ನು ಉಲ್ಟಾ ಹಾಕೋಬೇಕು ನೀವು ಫಸ್ಟ್. ಉಲ್ಟಾ ಸೀದಾ ನೋಡ್ಕೋರಿ. ಉಲ್ಟಾ ಸೀದಾ ಏನೂ ಭಾಳ ಡಿಫ್ರೆನ್ಸ್ ಇರಲಿಲ್ಲ ಅಂದ್ರೆ ಏನು ತಲೆ ಕೆಡಿಸ್ಕೋಬೇಡ್ರಿ, ಯಾವ ರೀತಿ ಹಾಕೊಂಡ್ರೆ ನಡಿತೈತಿ. ನಾನು ಉಲ್ಟಾ ಹಾಕ್ಕೊಂಡೀನಿ. ಉಲ್ಟಾ ಹಾಕ್ಕೊಂಡು ಅದ್ರ ಮ್ಯಾಗ ಲೈನಿಂಗ್ ಹಾಕ್ಕೊಂಡೀನಿ. ಈ ಥರ ಎಕ್ಸ್ಟ್ರಾ ನಿಮ್ಗೆ ಈ ಕಡೆ ಅರ್ಧ ಇಂಚ್ ಏನು ಬಿಟ್ಟಿರ್ತಿರಲ್ಲ, ಅದು ಅರ್ಧ ಇಂಚ್ ಬಿಟ್ಕೊಂಡನ್ನ ನೀವು ಲೈನಿಂಗ್ ಹಾಕೋರಿ ಮ್ಯಾಲೆ. ಈ ಥರ ಲೈನಿಂಗ್ ಹಾಕ್ಕೊಂಡು ಈಗ ನಾವು ಸ್ಟಿಚಿಂಗ್ ಮಾರ್ಜಿನ್ ನಿಮ್ಗೆ ಒಬ್ಬೊಬ್ರು 1/4 ಇಂಚ್ ಬಿಡ್ತಾರೆ, ಒಬ್ಬೊಬ್ಬರು ಅರ್ಧ ಇಂಚ್ವರೆಗೂ ಮಾರ್ಜಿನ್ ಬಿಟ್ಟಿರ್ತಾರೆ. ನೀವು ಯಾವ ಥರ ಮಾರ್ಜಿನ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀರಿ ಅಷ್ಟು ಮಾರ್ಜಿನ್ಗೆ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತಿ. ನೀವು ಬ್ಲೌಸ್ ಲೆಂತ್ ಅದು ನೋಡ್ಕೊರಿ. ನೋಡ್ಕೊಂಡು ನೀವು ಎಷ್ಟು ಎಕ್ಸ್ಟ್ರಾ ಇಟ್ಕೊಂಡಿರ್ತೀರಿ ಅಷ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಒಂದು ಅರ್ಧ ಇಂಚ್ವರೆಗೂ ಮಾಡ್ಕೋತನು, ಇಲ್ಲಾಂದ್ರೆ 3 ಪಾಯಿಂಟ್ವರೆಗೂ ನಾನು ಸ್ಟಿಚ್ ಮಾಡ್ಕೋತನು. ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಅರಿಬಿ ಅಡ್ಸೋ ಸಾಧ್ಯತೆ ಇರ್ತೈತಲ್ಲ, ಹಾಗಾಗಿ ಒಂದು 3 ಪಾಯಿಂಟ್ವರೆಗೂ ನೀವು ಸ್ಟಿಚ್ ಹಾಕೋರಿ. ಈ ಥರ ಸ್ಟಿಚ್ ಹಾಕೋಬೇಕು ನೀವು ಲೈನಿಂಗ್ ಮೇಲೆ. ಬಟ್ಟೆ ಕೆಳಗೆ ಹೆಂಗೆ ಇಟ್ಕೊಂಡೀನಿ ಅನ್ನೋದು ಲಕ್ಷ ಕೊಟ್ಟು ತಿಳ್ಕೊಂಡ್ರಿ ಅನ್ಕೊಂಡೀನಿ. ಅರ್ಥ ಆಗಿರಲಿಲ್ಲ ಅಂದ್ರೆ ವಾಪಸ್ ವಿಡಿಯೋ ನೋಡ್ರಿ, ಅರ್ಥ ಆಕೈತಿ. ಈ ಥರ ನೀವು ಸ್ಟಿಚ್ ಮಾಡ್ಕೋರಿ. ಒಂದು ಭಾಳ ದಿವಸ ಆಯ್ತು ಸ್ಟಿಚಿಂಗ್ ವಿಡಿಯೋ ಹಾಕಿಲ್ಲ, ಯಾಕಂದ್ರೆ ಈ ಶ್ರಾವಣ ಬಂತು, ಹಂಗೆ ಗಣಪತಿ ಬಂತು ನಮ್ಮ ಮನ್ಯಾಗ, ಹಂಗೆ ಪೂಜೆ ಗಣಪತಿನೂ ಐತಿಲ್ಲ ನಮ್ಮ ಮನ್ಯಾಗ. ಹಾಗಾಗಿ ಸ್ವಲ್ಪ ನನಗೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಹಂಗೆ ಸ್ವಲ್ಪ ಪ್ರವಾಸಕ್ಕೂ ಹೋಗಿದ್ದೀವಿ ಫ್ಯಾಮ್ಲಿ ಎಲ್ಲ ಸೇರಿ. ಅದಕ್ಕಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮು ಸಿಗಲಿಲ್ಲ, ಸ್ವಲ್ಪ ಹುಷಾರನೂ ತಪ್ಪಿತ್ತು. ಭಾಳ ದಿವಸ ವಿಡಿಯೋ ಹಾಕ್ಲಾರ್ಕ ದಯವಿಟ್ಟು ಕ್ಷಮಿಸ್ಬೇಕು. ನಾನು ಯಾವತ್ತೂ ವಿಡಿಯೋ ಹಾಕ್ಬೇಕಂತ ಪ್ರಯತ್ನ ಮಾಡ್ತಿರ್ತೇನೆ, ಯಾಕಂದ್ರೆ ನಂಗೆ ಭಾಳ ಇಷ್ಟಪಟ್ಟು ನಾನು ಯೂಟ್ಯೂಬ್ ಚಾನಲ್ ತೆಗೆದಿರೋದು. ಹಾಗಾಗಿ ಸ್ವಲ್ಪ ಏನಾರ ಮನ್ಯಾಗ ಪ್ರಾಬ್ಲಮ್ ಆಕೈತಲ್ಲ, ಫ್ಯಾಮ್ಲಿನೂ ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕಲ್ಲ. ಹೀಗಾಗಿ ನನಗೂ ಸ್ವಲ್ಪ ಟೈಮ್ ಒಮ್ಮೊಮ್ಮೆ ಸಿಗ್ತೈತಿ, ಒಮ್ಮೊಮ್ಮೆ ಸಿಗಂಗಿಲ್ಲ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀರಿ ಅಂದ್ಕೊಂಡೀನಿ. ಇದನ್ನು ಈ ಥರ ಹೊಲಿಗೆ ಹಾಕ್ಕೊಂಡು ಈಗ ನಿಮ್ಗೆ ಗೊತ್ತಾಗೈತೆ ಅಂದ್ಕೊಂಡೀನಿ. ಈ ಥರ ನೀವು ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಮ್ಯಾಲೆ ಈಗೇನು ಸ್ಟಿಚ್ ಹಾಕಿವಲ್ಲ ಅದ್ರ ಪಕ್ಕನ ಒಂದು ಸ್ಟಿಚ್ ಹಾಕೋರಿ ನೀಟಂಗೆ. ಅದ್ರ ಪಕ್ಕನ ಸ್ಟಿಚ್ ಹಾಕ್ಕೋಬೇಕು. ಈ ಕಡೆ ಈ ಸ್ಟಿಚ್ ಹಾಕೋದ್ರಿಂದ ನಿಮಗೆ ಏನೈತಿ ಅದು ಲೈನಿಂಗ ಮತ್ತು ಮೇನ್ ಕ್ಲಾತ್ ಕರೆಕ್ಟಾಗಿ ನೀಟಾಗಿ ಕೂಡ್ತೈತೆ ನಿಮ್ಗೆ ಬ್ಯಾಕ್ ಸೈಡ. ಈ ಥರ ಒಂದು ಸ್ಟಿಚ್ ಹಾಕೋರಿ. ಇದಾಯ್ತಲ್ಲ. ಈಗ ಇದನ್ನು ನಾವೇನು ಮಾಡ್ಬೇಕಂದ್ರೆ ಈ ಕಡೆ ಈ ಥರ ಕಾಣಿಸ್ತೈತೆ ನಿಮ್ಗೆ. ಮ್ಯಾಲೆ ಏನೈತಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು ನಾವು. ಒಂದು ಅರ್ಧ ಇಂಚ್ವರೆಗೂ ಫೋಲ್ಡ್ ಮಾಡ್ಕೋರಿ, ಇಲ್ಲಾಂದ್ರೆ ಒಂದು 1/4 ಇಂಚ್ ಆದ್ರೂ ಫೋಲ್ಡ್ ಮಾಡ್ಕೋರಿ. ನಿಮಗೆ ಎಷ್ಟು ಬೇಕು ಪಟ್ಟಿ ನೋಡ್ಕೊಂಡು ಫೋಲ್ಡ್ ಮಾಡ್ಕೋರಿ. ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಕಾಟನ್ ಆದ್ರೆ ಭಾಳ ನೀಟಾಗಿ ಬರ್ತೈತಿ. ನಿಮ್ಗೆ ಬೇರೆ ಯಾವ ಬಟ್ಟೆ ಆದ್ರೂ ಈ ಥರ ಹೊಲ್ಕೋಬೋದು ನೀವು. ಈ ಥರ ನೀಟಂಗೆ ಹಾಕೋರಿ.
ನಿಮಗೆ ಡಿಫ್ರೆನ್ಸ್ ಕಾಣಲಿ ಅಂಥೇಳಿ ನಾನು ಮೇನ್ ಕ್ಲಾತ ಮತ್ತು ಲೈನಿಂಗ್ ಸ್ವಲ್ಪ ಡಿಫ್ರೆನ್ಸ್ ಐತಲ್ಲ, ಹಾಗಾಗಿ ನಿಮಗೆ ಇದನ್ನು ತೋರ್ಸಾಕತ್ತೀನಿ ನಾನು. ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೋತ ಸ್ಟಿಚ್ ಹಾಕೋಬೇಕು. ಈ ಥರ ಎಳಿದೋದು ಮಾಡಬಾರ್ದು, ಸ್ವಲ್ಪ ಫ್ರೀ ಬಿಟ್ಟನ್ನು ಹಾಕೋಬೇಕು ನೀವು. ಎಳೆದ್ರೆ ನಿಮ್ಗೆ ಇಲ್ಲೆಲ್ಲ ಒಂಥರ ಜಗ್ಗಿದಂಗೆ ನೀರಿಗೆ ಬಂದುಬಿಡ್ತೈತಿ. ಈ ಥರ ನೀಟಂಗೆ ಸ್ವಲ್ಪ ಫ್ರೀ ಬಿಡಬೇಕು. ಫ್ರೀ ಬಿಟ್ಬಿಟ್ಟು ಸ್ಟಿಚ್ ಹಾಕೋರಿ. ಇದನ್ನು ಹಾಕೋದ್ರಿಂದ ನಿಮಗೆ ಹೆಮ್ಮಿಂಗ್ ಟೆನ್ಷನ್ ಇರೋಂಗಿಲ್ಲ. ಆಮೇಲೆ ಸ್ಟಿಚ್ ಮ್ಯಾಲೆ ಕಾಣಿಸ್ತೈತಪ್ಪ ಸ್ಟಿಚ್ ಹಾಕಿದ್ರೆ ಅನ್ನೋಂಥದ್ದು ಇರೋಂಗಿಲ್ಲ. ನೀವು ಫಾಸ್ಟಾಗಿ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಹೆಮ್ಮಿಂಗ್ ಹಾಕಕ್ಕೆ ನಿಮ್ಮ ಟೈಮು ಸೇವ್ ಆಗತ್ತಲ್ಲ ಈ ಥರ ಸ್ಟಿಚ್ ಮಾಡೋದ್ರಿಂದ. ಈಗ ಇಷ್ಟ ಆತಲ್ಲ, ಈಗ ನೋಡಿರಿ ಫೋಲ್ಡ್ ಮಾಡಿ ತೋರಿಸ್ತೀನಿ ನಿಮಗೆ. ಒಳಗೆ ಈ ಥರ ಕಾಣಿಸ್ತೈತಿ. ಬ್ಯಾಕ್ ಸೈಡ್ ನೋಡಿರಿ ಪಟ್ಟಿ ಹಚ್ಚಿದಂಗೂ ಕಾಣಿಸ್ತೈತಿ ನಿಮಗೆ. ಸ್ಟಿಪ್ಪಾಗಿ ಇರ್ತೈತಿ. ಒಂಥರ ನಾವು ಎಕ್ಸ್ಟ್ರಾ ಪಟ್ಟಿ ಹಚ್ಕೋತಿಲ್ಲ ಅದೇ ಥರನ ಸೇಮ್ ಇರ್ತೈತಿ. ನೋಡಿರಿ ಈ ಥರ ಕಾಣಿಸ್ತೈತಿ. ಎಷ್ಟು ನೀಟಾಗಿ ಬಂದೈತಿ ನೋಡಿರಿ. ಈ ಥರ ಹಚ್ಚೋದ್ರಿಂದ ನಿಮ್ಗೆ ಟೆನ್ಷನ್ ಇರೋಂಗಿಲ್ಲ ಯಾವುದು. ನನಗೆ ಮೂಲ ಉದ್ದೇಶ ಏನಾಗಿತ್ತಂದ್ರೆ ನಂಗೆ ಇದನ್ನು ತೋರಿಸ್ಬೇಕು ಅನ್ನೋದಷ್ಟೇ ಇತ್ತು. ಇದನ್ನೊಬ್ರು ಹೇಳಿದ್ರೆ ನನಗೆ ಈ ಥರ ಯಾವ ಥರ ನಾ ಸ್ಟಿಚ್ ಮಾಡಿಕೊಟ್ಟಿರ್ತಾನೆ ಬ್ಲೌಸ, ಈ ಥರ ಯಾವ ಥರ ನೀವು ಹಾಕ್ತೀರಿ, ಒಳಗೇನು ಸ್ಟಿಚಿಂಗ್ ಕಾಣಂಗಿಲ್ಲ, ಹೆಮ್ಮಿಂಗ್ ಇರೋಂಗಿಲ್ಲ, ಯಾವ ಥರ ಹಾಕ್ತೀರಿ ಅಂತೇಳಿ ಅದು ತೋರ್ಸಂದಿದ್ರು. ಈಗಾಗಲೇ ಒಂದು ವಿಡಿಯೋ ಮಾಡೀನಿ ನಾನು. ಮಾಡಿದ್ರೆ ಅದು ಭಾಳ ದಿವಸ ಆಯ್ತು, ಮತ್ತು ವಾಪಸ್ ವಿಡಿಯೋ ಮಾಡೀನಿ ಇದನ್ನು. ನನ್ನ ಚಾನಲ್ದೊಳಗೆ ಐತೆ, ಬೇಕಂದ್ರೆ ಚೆಕ್ ಮಾಡ್ಕೊರಿ ನೀವು. ಈಗ ಇದನ್ನು ಬ್ಲೌಸ್ ಪೂರ್ತಿ ಪೆನ್ಸಿಂಗ್ ಮಾಡ್ಕೋತೀನಿ ನಾನು. ಸ್ಲೀವ್ಸನ್ನು ಇದೇ ಥರ ಮಾಡ್ಕೊಂಡೀನಿ. ನೀವು ಈ ಥರ ಪ್ಲೇನ್ ಯಾವುದಾರ ಬ್ಲೌಸ್ ಇದ್ದು ಅಂದರೆ ಈ ಥರ ಮಾಡ್ಕೋಬೋದು ನೀವು. ನಿಮಗೆ ಕಾಟನ್ ಸಾರಿಗಾಗಲಿ, ಆಮೇಲೆ ಯಾವುದೋ ಪೂನಮ್ ಸಾರಿನೂ ಆಗಲಿ, ಈ ಥರ ಬಾರ್ಡ್ರ್ ಇಲ್ಲದ್ದು ಇದ್ದು ಅಂದ್ರೆ, ಬಾರ್ಡ್ರ್ಲೆಸ್ ಇದ್ದು ಅಂದ್ರೆ ನೀವು ಈ ಥರ ಸ್ಟಿಚ್ ಮಾಡ್ಕೋರಿ. ಅಂದ್ರೆ ಮೈ ಒಳಗೂ ರಿಚ್ ಕಾಣಿಸ್ತಾ ಒಟ್ಟು ನೋಡೋಕೆ. ನಿಮಗೆ ತೆಳು ಅನ್ಸಂಗಿಲ್ಲ ಅಂಚಿಗೆಲ್ಲ. ಈ ಥರ ನಾನು ಬ್ಲೌಸ್ ಪೆನ್ಸಿಂಗ್ ಮಾಡೀನಿ. ಇದು ಇಷ್ಟ ಆಗೈತೆ ಅಂದ್ಕೊಂಡಿನಿ. ನಿಮಗೆ ಇಷ್ಟ ಆದರೆ ಏನು ಮಾಡ್ಬೇಕಂತ ಗೊತ್ತೈತಲ್ಲ. ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತಾನೋ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.